ಅಣ್ಣ ಬಸವಣ್ಣನವರ ಧ್ಯಾನ ಮಂದಿರದಲ್ಲಿ ಸ್ಮರಿಸುತ್ತಾ ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು. ಕಲ್ಯಾಣ ಕರ್ನಾಟಕದ ಕ್ರಾಂತಿ ಭೂಮಿ, ಶರಣರ ನಾಡು, ಹೆಬ್ಬಾಗಿಲು ಎಂದ ಕಲಬುರಗಿ ಜಿಲ್ಲೆಯ ಮನೆನಾಡು ಎಂದು ಖ್ಯಾತಿಯಾದ ಚಿಂಚೋಳಿ ತಾಲೂಕಿನ ಕನಕಪುರ ಗ್ರಾಮದಲ್ಲಿ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಶ್ರೀ ಬಸವೇಶ್ವರ ಅಶ್ವಾರೂಢ ಮೂರ್ತಿ ಲೋಕಾರ್ಪಣೆ ಸಮಾರಂಭದ ನಿಮಿತ್ತವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಈ ಕಾರ್ಯಕ್ರಮದ ಬಗ್ಗೆ ಹೇಳೋದೆಂದರೆ, ದಿನಾಂಕ 6 ಡಿಸೆಂಬರ್ 6 ಸಾಯಂಕಾಲ 7:30 ಗಂಟೆಗೆ ಬೀದರ್ನ ಗಂಗಾಂಬಿಕಾ ಅಕ್ಕವರು 4 ದಿವಸಗಳ ಪ್ರವಚನ ಕಾರ್ಯಕ್ರಮ ನಡೆಸಿಕೊಡುವರಿದ್ದಾರೆ. ರವಿವಾರ ಬೆಳಗ್ಗೆ 7:30 ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಇರುತ್ತದೆ. ದಿನಾಂಕ 10/12/2025 ವಿಶ್ವಗುರು ಬಸವೇಶ್ವರ ಮೂರ್ತಿ ಲೋಕಾರ್ಪಣೆ ಸಮಾರಂಭವನ್ನು ನಾಡಿನ ಪೂಜ್ಯರಾದ ನಾಡೋಜ ಮಘಚ ಬಸವಲಿಂಗ ಪಟ್ಟದೇವರು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ. ಧ್ವಜಾರೋಹಣವನ್ನು ಪೂಜ್ಯ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಸಂಸ್ಥಾನ ಮಠ ಹಾರ್ಕೋಡು ಮತ್ತು ಚಿಂಚೋಳಿ ಇವರು ಧ್ವಜಾರೋಹಣ ನಡೆಸಿಕೊಡಲಿದ್ದಾರೆ. ಜ್ಯೋತಿ ಬೆಳಗಿಸುವರು ಪೂಜ್ಯ ಶ್ರೀ ಮನೀಪ್ರ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಗುರುಬಸವೇಶ್ವರ ಸಂಸ್ಥಾನ ಮಠ ಹುಲ್ಸೂರು. ಗುರು ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಪೂಜ್ಯ ಶ್ರೀ ಚಿಕ್ಕ ಗುರುನಂಜೇಶ್ವರ ಮಹಾಸ್ವಾಮಿಗಳು, ಸುಕ್ಷೇತ್ರ ಭರತ್ನೂರು, ತಾಲೂಕಾ ಕಾಳಗಿ. ಕಾರ್ಯಕ್ರಮ ನಡೆಸಿಕೊಡುವರು ಪೂಜ್ಯ ಶ್ರೀ ಮನೀಪ್ರ ಪ್ರಭುದೇವ ಮಹಾಸ್ವಾಮಿಗಳು, ಲಿಂಗಾಯತ್ ಮಹಾಮಠ ಬೀದರ್. ಉದ್ಘಾಟಕರಾಗಿ ರಾಷ್ಟ್ರೀಯ ಉಪಾಧ್ಯಕ್ಷರು, ಜಾಗತಿಕ ಲಿಂಗಾಯತ್ ಮಹಾಸಭಾ ಬೆಂಗಳೂರು ಇವರಾದ ಶರಣ ಶ್ರೀ ಬಸವರಾಜ್ ಧನ್ನೂರವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆ ಶರಣ ಶ್ರೀ ಡಾಕ್ಟರ್ ಅವಿನಾಶ್ ಜಾಧವ್, ಮಾನ್ಯ ಶಾಸಕರು, ಚಿಂಚೋಳಿ ಮತಕ್ಷೇತ್ರ ಇವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಹೀಗೆ ಇದರಂತೆ ಮುಖ್ಯ ಅತಿಥಿಗಳಾಗಿ ನಮ್ಮ ಭಾಗದ ಸಂಸದರಾದ ಸಾಗರ್ ಖಂಡ್ರೆಯವರು, ಈಶ್ವರ್ ಖಂಡ್ರೆಯವರು ವಹಿಸಲಿದ್ದಾರೆ. ಉಮೇಶ್ ಜಾಧವ್ ಅವರು ಭಾಗವಹಿಸಲಿದ್ದಾರೆ. ಸುಭಾಷ್ ರಾಠೋಡ್ ಇನ್ನಿತರ ರಾಜಕೀಯ ನಾಯಕರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆದರೆ ಸುತ್ತಮುತ್ತಲಿನ ಗ್ರಾಮದ ಹಾಗೂ ಜಿಲ್ಲೆಯಂಥ ಬೇರೆ ಹೊರಜಿಲ್ಲೆಯ ನಾಯಕರನ್ನು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಈ ತಮ್ಮ ಮಾಧ್ಯಮ ಮತ್ತು ಟಿವಿ ಮುಖಾಂತರ ನಾನು ಸ್ವಾಗತವನ್ನು ಕೋರುತ್ತೇನೆ.